ಕರೆ ಮಾಡಿರುವ ಚಂದಾದಾರರು ಕಡೆ ಮಲಗಿದ್ದಾರೆ. ಮ್ಯಾಟ್ರು ಸೀರಿಯಸ್ ಆಗಿರೋ ಮಾತಾಡಿ, ಇಲ್ಲ ಅಂದರೆ ಅಮಿಕೊಂಡು ಫೋನ್ ಕಟ್ ಮಾಡಿ. ಲೇ, ಅವನ್ನ 2 ದಿನದಿಂದ ಹುಡುಕ್ತಾ ಇದೀವಿ, ಇನ್ನೂ ಸಿಕ್ಕಿಲ್ಲ ಅನ್ನೋ ಟೆನ್ಷನ್ ಇಲ್ಲದೆ 11 ಗಂಟೆ ಆದರೂ ಇನ್ನೂ ಮಲಗಿದೆಯಾ? ಎಲ್ಲ ಹೋಗ್ತಾನೆ, ನಾಳೆ ಎಲ್ಲ ನಾಳೆ ಸಿಗ್ತಾನೆ ಬಿಡ. ಇಷ್ಟು ದಿನದಿಂದ ನಮ್ಮನ್ನು ಬಿಟ್ಟು ಯಾವತ್ತಾದ್ರೂ ಎಲ್ಲಾದರೂ ಹೋಗಿದ್ನ ಅವನು? ಇಲ್ಲ. ಮತ್ತೆ ಈ 2 ದಿನದಿಂದ ಮಾತ್ರ ಎಲ್ಲೋದ? ಇವತ್ತು ಸೇರಿದ್ರೆ 3 ದಿನ ಆಯ್ತದೆ ಅವನ್ನ ನೋಡಿ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅನ್ಕೊಂಡಿದೀನಿ. ಆಗ ಪೊಲೀಸ್ ಅವರೇ ಅವನ್ನ ಹುಡ್ಕೊಡ್ತಾರೆ. ಹಮ್ಮಿಕೊಂಡಿರಲ್ಲ ಅವೆಲ್ಲ ಏನು ಬೇಡ. ಇಲ್ಲ, ನಾನು ಕಂಪ್ಲೇಂಟ್ ಕೊಡ್ತೀನಿ ಕಲ. ಈಗ ಎಲ್ಲಿದ್ದೆ ಹೇಳಿ ನೀನು? ಇನ್ನು 5 ನಿಮಿಷ ನಾನು ಅಲ್ಲಿ ಇರ್ತೀನಿ. ಲೇ, ನಾ ಹೇಳೋ ಮಾತು ಕೇಳ, ಅವನೆಲ್ಲೂ ಹೋಗಿರಲ್ಲ, ಇವತ್ತಲ್ಲ ನಾಳೆ ಬರ್ತಾನೆ. ಆಗಲ್ಲ ಕಲ, ಅವನ್ನ ಹುಡುಕ್ಸ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಯಾಕೆ ನೀನು ಅವನನ್ನು ಅಷ್ಟೊಂದು ಹಠ ಮಾಡಿ ಹುಡುಕ್ತಾ ಇದೆಯಾ? ಏನು ಒಂದಿನ ನೋಡ್ದವೆ ಎಷ್ಟು ಲವ್ವ ಅವನ ಮೇಲೆ? ಲವ್ಗಿವ್ ಯಾವ ಬದನೆಕಾಯಿ ಇಲ್ಲ ಕಲ. ನನ್ನ ಹತ್ರ ಅವನು ದುಡ್ಡನ್ನ ಇಸ್ಕೊಂಡು ಹೋಗಿ 3 ದಿನ ಆಗ್ತೈತೆ, ಇನ್ನೂ ಬಂದಿಲ್ಲ. ಇವನ ಹತ್ರ ದುಡ್ಡು ಇಸ್ಕೊಂಡು 3 ದಿನ ಆದರೂ ಬರ್ದೇ ಎಲ್ಲೋ ಬಚ್ಚಿಕೊಂಡವನಂದ್ರೆ ಕಮ್ಮಿ ಅಂದರೂ 25-30 ಸಾವಿರ ತಗೊಂಡಿದ್ದಾನೆ ಅನ್ಸುತ್ತೆ. ಇವನ ಜೊತೆ ಸೇರಿ ಅವನು ಇಟ್ಕೊಟ್ರೆ ನಂಗೇನಿಲ್ಲ ಅಂದರೂ 5,000ನಾದರೂ ಕೊಟ್ಟೇ ಕೊಡ್ತಾನೆ. ತಾಳು ಒಂದು ಬಾಣ ಬಿಡುವ. ಪ್ರಕಾಶ, ಏನೆಲ್ಲ ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲ ಕಲ, ನಿನ್ನ ಜೊತೆ ಸೇರಿ ನಾನು ಅವನು ಹುಡ್ಕೊಡ್ತೀನಿ. ನಂಗೆ ಎಷ್ಟು ಕೊಟ್ಟಿಯಾ? ನಂಗೆ 50, ನಿಂಗೆ 50 ಕಲ. ಹಂಗಂದ್ರೆ ಇಷ್ಟಲಾ? ಹೇಳಿದ್ನಲ್ಲ 50-50 ಅಂತ. ಪರ್ಸೆಂಟೇಜಲ್ಲೆಲ್ಲ ಬೇಡ ಕಣ್ಲ, ರೂಪಾಯಲ್ಲಿ ಹೇಳು. ಹೇಳಿದ್ನಲ್ಲ 50 ರೂಪಾಯಿ ಅಂತ. 50 ರೂಪಾಯ? ಲವ್, ಅವ್ನು ನಿಂಗೆ ಎಷ್ಟು ಕೊಡ್ಬೇಕಾಗಿದ್ಲಾ? 100 ರೂಪಾಯಿ. 100 ರೂಪಾಯ? 100 ರೂಪಾಯಿಗೋಸ್ಕರ ಕಂಪ್ಲೇಂಟ್ ಬೇರೆ ಕೊಟ್ಟಿಯಾ? ಕಲ, ಯಾಕೆ? ಅಯ್ಯೋ ನಿನ್ನ, ಯಾಕ್ಲ ಹೊಡೆದೆ? ಅಯ್ಯೋ ನಿಮ್ಮ ಅಪ್ಪಂಗೆ ಹುಡ್ತವನೆ, ಬರೀ 100 ರೂಪಾಯಿಗೋಸ್ಕರ ಅವನ್ನ ಮೊನ್ನೆಯಿಂದ ನಾಯಿ ಹುಡುಕ್ಸ್ದಲ್ಲೋ. ಯಾಕ್ಲ? 100 ರೂಪಾಯಿ ಆದ್ರೆ ಅದೇನು ದುಡ್ಡಲ್ವಾ? ಈಗ ನನ್ನ BP ರೇಸ್ ಆಗೋಕ್ಕಿಂತ ಮುಂಚೆ ನೀನು ಮುಚ್ಕೊಂಡು ನಡಿ. ಮತ್ತೆ ಈಗ ನನ್ನ ದುಡ್ಡು ಯಾರಲ್ಲ ಕೊಡ್ತಾರೆ? ನಾನು ಕೊಡ್ತೀನಿ. ಏನು? ದುಡ್ಡನ್ನ ನೀವು ಕೊಡ್ತೀರಾ? ಇಲ್ಲ, ನೀವು ಹುಡುಕ್ತಿರೋನು ಎಲ್ಲಿದ್ದಾನೆ ಅಂತ ನಾನು ಮಾಹಿತಿ ಕೊಡ್ತೀನಿ. ಅದೆಂಗೆ? ಬನ್ನಿ ಇಲ್ಲಿ. ಅವನ ಮಾಹಿತಿ ನಾನು ನಿಮಗೆ ಕೊಡಬೇಕಂದರೆ ನೀವು ಅವನ ಜಾತಕ ನನಗೆ ಕೊಡಬೇಕು. 1 ನಿಮಿಷ ಸ್ವಾಮಿಗಳೇ, ತಗೊಳ್ಳಿ. ಇದೆಂತ ಜಾತಕ? ಯಾಕೆ ಸ್ವಾಮಿಗಳೇ, ಏನಾಯ್ತು? ಹೆಸರು ರಾಜ್ಕುಮಾರ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಎಂದು ಎಲ್ಲರೂ ನಕ್ಷತ್ರದಲ್ಲಿ ಹುಟ್ಟಿದರೆ ಇವನು ನಕ್ಷತ್ರವಾಗೇ ಹುಟ್ಟಿದ್ದಾನೆ. ಜೂನ್ 6 ಇವನ ಜನ್ಮದಿನವೆಂದು ಹಿಂದಿನ ದಿನ ಇಡೀ ವಿಶ್ವವೇ ಸ್ವಚ್ಛಗೊಳ್ಳುವಂತ ಶ್ರೀಮಂತ ಕಣೋ ಇವನು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಜನತೆ ಗೌರವವನ್ನು ಕಿರೀಟವಾಗಿ ತೊಟ್ಟ ರಾಜ್ಕುಮಾರ ಕಣವನು. ರಾಜಕುಮಾರ, ಮೈಯೆಲ್ಲ ಅಹಂಕಾರ, ಇವನ ಪ್ರೀತ್ಸೋರಂತಾರ, ಇವನ ಹಾರ್ಟ್ ಇಸ್ ಬಂಗಾರ. ಇಸ್ ರಾಜಕುಮಾರ, ಕಣ್ಣಲ್ಲೇ ಗೆಲ್ಲೋ ಚೋರ, ತಲೆ ಭಾಗದ ವೀರಶೂರ, ಹುಡುಗಿರ ಮನಸ್ಸು ಇವನೂರ. ಯಾಕಪ್ಪ, ಏನಾಯ್ತು? ಈ ತರ ನಕ್ಕರೆ ಏನರ್ಥ? ಸ್ವಾಮಿಗಳೇ, ಅವನ್ಗ ಸೀನೆ ಇಲ್ಲ. 100 ರೂಪಾಯಿ ಗತಿ ಇಲ್ದೆ ಇವನ ಹತ್ರ ಸಾಲ ತಗೊಂಡೋಗೋನೆ, ಅಂಥದ್ರಲ್ಲಿ 500 ರೂಪಾಯಿ ನೋಟ್ನ ಶಿವನ ಧೂಳ್ನ ಹೊಡ್ಸ್ಕೊಳಕ್ ಯೂಸ್ ಮಾಡ್ತಾನ. ಮುಚ್ಚು ಬಾಯ್.
ಮಹಾಭಾರತದಲ್ಲಿ ಕೃಷ್ಣ ಸುಳ್ಳು ಹೇಳಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಗಾಂಧೀಜಿ ಸುಳ್ಳು ಹೇಳಿರ್ಬೋದು, ಆದರೆ ನನ್ನ ಭವಿಷ್ಯ ಸುಳ್ಳಲ್ಲ. ಸ್ವಾಮಿಗಳೇ, ಅದು ಜಾತಕನೇ ಅಲ್ಲ. ಕಂಪ್ಲೇಂಟ್ ಕೊಡುವಾಗ ಪೊಲೀಸರು ಕೇಳ್ತಾರೆ ಅಂತ ಅವ್ನ ಡೀಟೇಲ್ಸ್ನ ಬರ್ಕೊಂಡು ಎತ್ಕೊಂಡು ಹೋಗ್ತಿದ್ದೆ. ಅಯ್ಯೋ ಮೂರ್ಖ, ಒಬ್ಬ ವ್ಯಕ್ತಿಯ ಭವಿಷ್ಯ ಅವನ ಜನ್ಮದಿನದಿಂದಲೇ ಪ್ರಾರಂಭವಾಗುತ್ತದೆ. ಸ್ವಾಮಿಗಳೇ, ನೀವೇನೇ ಹೇಳಿ, ನೀವ್ ಹೇಳಿದ ಭವಿಷ್ಯಕ್ಕೂ ಅವನ್ಗೂ ಒಂಚೂರು ಸಂಬಂಧನೇ ಇಲ್ಲ. ಈ ಜ್ಯೋತಿಷಿಗಳು ಹೇಳೋ ಭವಿಷ್ಯನೆಲ್ಲ ಸುಳ್ಳು ಅನ್ನೋ ನಂಬಿಕೆನ ನೀವು ಸತ್ಯ ಮಾಡಿಬಿಟ್ರಿ. ಏನ್ ಹೇಳ್ತಾ ಇದೀಯಾ? ಹೌದು ಸ್ವಾಮಿಗಳೇ, ಅವನು ಹೈ ಕ್ಲಾಸು ಅಲ್ಲ, ಮಿಡಲ್ ಕ್ಲಾಸು ಅಲ್ಲ, ಲೋ ಕ್ಲಾಸ್ ನನ್ ಮಗ ಅವನು. ವಾರಕ್ಕೊಂದ್ಸಲಿ ಸ್ನಾನ ಮಾಡೋ ಗಲೀಜ್ ನನ್ ಮಗ ಅವನು. ಒಂದು ಸಿಗರೇಟ್ಗೆ 15 ರೂಪಾಯಿಂದ 20 ರೂಪಾಯಿ ಕೊಡಬೇಕಾಗುತ್ತೆ ಅಂತ, ಅದೇ 20 ರೂಪಾಯಲ್ಲಿ ಒಂದು ಕಟ್ಟು ಬೀಡಿ ತಗೊಂಡು ದಿನ ಎಲ್ಲ ಸೇದೋ ಕಂಜೂಸ್ ನನ್ನ ಮಗ ಸ್ವಾಮಿ ಅವನು. ಒಟ್ಟಾರೆಯಾಗಿ ಹೇಳೋದಾದ್ರೆ ಅವನ್ ರಾಜ್ಕುಮಾರ್ ಅಲ್ಲ, ವಿಷ್ಣುವರ್ಧನ್ ಅಲ್ಲ, ಲೋಕಲ್ ರಾಜ ಅವನು. ಗಂಡು ಎಂದರೆ ಗಂಡು ಇವನು, ಸೋಲು ಒಪ್ಪದ ಕಿಂದು ಇವನು, ಕೆಂಕಿದರೆ ನದಿ ದಡ ಆಡಿಸ್ತಾನೆ. ಅಳಿಯೋಕ್ಕಾಗದ ಕದ್ದರು, ಅಟ್ರಾಕ್ಷನ್ ಕಿಂಗ್ ಸ್ಟಾರು, ಅಲ್ಲಿ ಇಲ್ಲಿ ಇವ್ರಿಗೂ ಅವ್ರೆ ಅಭಿಮಾನಿ ದೇವ್ರು. ಏನೋ ಬಿಲ್ಡಪ್ ಕೊಡ್ತಿದ್ಯಾ? ಯಾರ ನೀನು? ಸ್ಟಾರು ಏನ್ ಟಿಕ್ ಟಾಕ್ ಅಲ್ಲ? ಅಣ್ತಮ್ಮ ಟಿಕ್ ಟಾಕ್ ಹೋಗಿ ಯಾವ್ದೋ ಕಾಲ ಆಯ್ತು. ತಿಥಿ ಟೈಮಲ್ಲಿ ಸಾವಿನ ಮಾತು ಹಾಕ್ಲಾ? ನೀನ್ ಹಿಂಗೆ ಬಿಲ್ಡಪ್ ಕೊಡ್ತಾ ಇದ್ರೆ ನಿನ್ ತಿಥಿ ಮಾಡಾಕ್ ಬಿಡ್ತೀವಿ. ನಮ್ಮೂರಲ್ಲಿ ಏರಿಯಲ್ಲಿ ಅಕ್ಕಪಕ್ಕದ ಬೀದಿಲಿ ನಿನ್ ತರ ತುಂಬಾ ಜನ ಕಾಯ್ತಿದ್ದಾರೆ. ಒಂದ್ ಕೈ ನೋಡೇ ಬಿಡೋಣ ಬಾ. ಇವನೇ ನಮ್ಮ ಲೋಕಲ್ ರಾಜ. ಏನ ಏನಿಲ್ಲ ಅಣ್ಣ, ಬರ್ತೀನಿ. ಏನೋ ಶಿಷ್ಯ, ಒಬ್ನೇ ಕೂತಿದ್ಯಾ? ಎಲ್ಲೋದ ನಿಮ್ಮಣ್ಣ? ಅವನಾ ಊರ್ಗೋದ. ಊರ್ಗೋದ್ನಾ? ಯಾಕೆ? ಅದ್ ಯಾರೋ ದುಡ್ಡು ಕೊಡ್ಬೇಕಾಗಿತ್ತಂತೆ, ಈಸ್ಕೊಬರಕ್ ಹೋಗವನೆ. ಹೌದಾ? ವಾಕೆ ಇವನೆಲ್ಲಿ ಲೋಕಲ್ಲು? ಅವ ಅಣ್ಣನ ಗುರು, ಅಲ್ಲಿ ನೋಡು. ಗಂಡು ಎಂದರೆ ಗಂಡು ಇವನು, ಸೋಲು ಒಪ್ಪದ ಕಿಂದು ಇವನು, ಕೆಂಕಿದರೆ ನದಿ ದಡ ಆಡಿಸ್ತಾನೆ. ಅಳಿಯೋಕ್ಕಾಗದ ಕದ್ದರು, ಅಟ್ರಾಕ್ಷನ್ ಕಿಂಗ್ ಸ್ಟಾರು, ಅಲ್ಲಿ ಇಲ್ಲಿ ಇವ್ರಿಗೂ ಅವ್ರೆ ಅಭಿಮಾನಿ ದೇವ್ರು. ರಾಜ 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 ಲೋಕಲ್ ರಾಜ. ಇವನೇ ನಮ್ಮ ಲೋಕಲ್ ರಾಜ. ಏನ್ ಗುರು, ಟಿವಿನೇ ತಂದ್ಬಿಟ್ಟಿದ್ಯಾ? ಆಗಲ್ಲ, ಶಿಷ್ಯನ್ಗೇನು ಗೊತ್ತೇ ಇಲ್ಲ. ನನಗ್ ಗೊತ್ತಾ? ಶಿಷ್ಯ ಒಂದ್ಸರಿ ಫ್ಲಾಶ್ ಬ್ಯಾಕ್ ಹೋಗ್ತೀನ. ಏನ್ ಗುರು, ಬೇಜಾರಾಗಿದ್ಯಾ? ಏನ್ ನಮ್ಮ ಮೇರೆ ಹುಡುಗಿರೆಲ್ಲ ಅಣ್ಣ ಅನ್ಬಿಟ್ರೆ ಹೆಂಗೆ? ಲೇ ಶಿಷ್ಯ, ನಮ್ಮ ಮೇರೆ ಒಂಥರ ಮಾವನ್ ಮನೆ ಇದ್ದಂಗೆ, ನಮ್ಮ ಮೇರೆ ಹುಡುಗಿರು ಒಂಥರ ಮಾವನ್ ಮಕ್ಳಿದ್ದಂಗೆ. ಹೆಂಗ್ಲ ಅಣ್ಣ ಅನ್ಬಿಟ್ಟಾರು. ಆಯ್ತು ಬಿಡು ಗುರು, ನಿನ್ಗೇನ್ ಕಮ್ಮಿ? ಓದ್ ಬಂದಲ್ಲೆಲ್ಲ ಹುಡುಗಿರ್ ಪಟಸ್ಯ ನೀನು. ಗೊತ್ತು ತಾನೆ, ಮತ್ತೆ ಯಾಕ್ಲ ಅಣ್ಣ ಅನ್ಬಿಟ್ರ ಅಂತ ಕೇಳ್ದೆ. ಏನೋ ನಿಂಗ್ ಗುರ್ಸಿ ನಿನ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಅಂದೆ. ನನ್ನ ಮಕ್ಕಳ ನಿಮ್ಮಂಥವ್ರಿಂದನೇ ಕಣ ನನ್ನ ಮೇಲೆ ಪ್ರೀತಿ, ಪ್ರೇಮ, ಪ್ಯಾರ್, ಲವ್ನ ಇಟ್ಕೊಂಡಿರೋ ಹುಡುಗಿರು ಬ್ರೋ ಅಂದ್ರು ಅಂದ್ಬಿಡ್ತಾರೆ. ಅದು ಸರಿನೇ. ಸರಿ ಕಣ್ಲ, ಹೆಂಗೂ ಇಸ್ಪಿಟ್ ತಂದಿದ್ಯಾ? ಒಂದೆರಡು ಆಟ ಹಾಕು. ಆಟನಾ? ಎಷ್ಟ್ ಮಾಡಿದ್ಯಾ ಜಾಬಲ್ಲಿ? ದುಡ್ಡುಗಲ್ಲಕ್ಕಲ್ಲ, ಟೈಮ್ ಪಾಸ್ಗೆ ಹಾಕು. ದುಡ್ಡಿದ್ರೆ ನಿಮ್ಮ ಅಣ್ಣನ 100 ರೂಪಾಯಿ ಸಾಲನೇ ತೀರ್ಸ್ತಿರ್ಲಿಲ್ವಾ? ನೋಡು ಗುರು, ಒಂದು ದುಡ್ಡನ್ನ ಮಡ್ಗು, ಇಲ್ಲ ಯಾವ್ದೋ ಕಾಸ್ಟ್ಲಿ ಐಟಮ್ ಮಡ್ಗು. ಲವ್ ಶಿಷ್ಯ, ಇಷ್ಟೇನಲ್ಲ, ದುಡ್ಡಿದ್ರೆ ಮಾತ್ರ ರೆಸ್ಪೆಕ್ಟಾ? ಹಂಗಾದ್ರೆ ಹೋಗಿ ನಮ್ಮ ಅಣ್ಣ 100 ರೂಪಾಯಿ ಜೊತೆಗೆ ಆಟೋಗೂ ದುಡ್ಡು ತಗೋಬಾ. ಲವ್ ಶಿಷ್ಯ, ಇಷ್ಟೇನಲ್ಲ? ಅಷ್ಟೇ ಗುರು. ಸರಿ ತಾಳು ಬಂದೆ. ಬಡ್ಡೆ ಐದ ದುಡ್ಡಿಲ್ದೆ ಎಲೆನೇ ಹಾಕಲ್ಲ ಅಂತ ಅವನು. ಅಲ್ಲ ಕಲ, ಅವನ್ ಹೇಳ್ದ ಅಂತ ಸಾಮಾನ್ಯ ತಂದ್ಬಿಡೋದ? ಮನೆ ಸಾಮಾನ್ ಕಂಡ? ಅದೆಲ್ಲ ಬಿಡ್ಲಾ. ನೋಡ್ಲಾ, ಎಂತ ಬುದ್ಧಿವಂತನಿಗೆ ಮಾರಿದ್ರು 2 ರಿಂದ 3 ಸಾವಿರ ಬರ್ತದೆ. ಸಾವಿರಕ್ಕೆ 3 ಆಟ ಹಾಕ್ಲಾ? 1000ಕ್ಕೆ 2 ಆಟ ಹಾಕ್ತೀನಿ, 3 ಎಲ್ಲ ಆಗಲ್ಲ. ಮಗ
ಮಗನ ಎಲ್ಲಿ ಕೆಡಿಕೋಬೇಕು ಅಲ್ಲಿ ಕೆಡಿಕೊಂತೀನಿ. ಸರಿ ಕಲ, 2 ಆಟನೇ ಹಾಕು. ಸರಿ ಆಡು ಗುರು. ಶೋ ಏನು ಹಾಕ್ಲಾ ಇನ್ನೊಂದು ಆಟ? ಶೋ ಟಿವಿ ನಂದೆ. ಕೊಡು ಕೊಡು ಕೊಡು. ಟಿವಿ ಬಂತು. ಲೋಕಲು ಇವಾಗ ಟಿವಿ ಸೋತ್ಬಿಟ್ಟಲ್ಲ, ಮನೇಲಿ ಕೇಳಿದ್ರೆ ಏನ್ ಹೇಳ್ತೀಯಾ? ಯಾರು ಕೇಳಲ್ಲ ಕಲ. ಅದೇ ಹಾಕ್ಲಾ? ಯಾಕಂದ್ರ ಆ ಟಿವಿ ಅವ್ರ ಮನೆದೆ. ನಾ ಮೊದ್ಲೇ ಅನ್ಕೊಂಡೆ ಈ ಟಿವಿ ಎಲ್ಲೋ ನೋಡ್ದಂಗ ಐತಲ್ಲ ಅಂತ. ಸರಿಯಾಗಿಟ್ರು.